ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿಮ, ಗಸಗಸೆ ಪಾಯಸ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾನು 2 ಲೋಟ ಕುಡ್ದೆ. ಮೇಡಮ್, ಇದರಲ್ಲಿ ಅಮೃತ ಮಿಕ್ಸ್ ಆಗಿರೋದು. ಅದು ತಾಯಿ ಪ್ರೀತಿ ಅನ್ನೋ ಅಮೃತ ಮಿಕ್ಸ್ ಆಗಿ ರುಚಿ ಇಷ್ಟು ಚೆನ್ನಾಗಿರೋದು ಮೇಡಮ್. ಇದೆಲ್ಲ ತಾಯಿಯಿಂದ ತಾಯಿ ಪ್ರೀತಿಗಾಗಿ ಮೇಡಮ್. ಸುಬ್ಬು ಅವರೇ ಸುಬ್ಬು ಅಂತ ಕರೀರಿ ಸಾಕು. ಆಯ್ತಪ್ಪ. ಸುಬ್ಬು, ಈಕಿ ನಿನ್ ಹೆಂಡತಿ ಹೌದೋ ಅಲ್ಲ? ಈಕಿನ ಮೇಡಮ್ ಮೇಡಮ್ ಅಂತ ಏನ್ ಕರೆಯೋದು? ಪ್ರೀತಿಯಿಂದ ಹೆಸರಿಡ್ದು ಶ್ರಾವಣಿ ಅಂತ ಕರಿಬೋದಲ್ಲ? ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ರು ಇದೇ ಕ್ವೆಶ್ಚನ್ ಕೇಳೋದು, ಯಾಕಿನ್ನು ಮೇಡಮ್ ಅಂತ ಕರಿತೀಯ ನೀನು? ಅದೇನೋ ಗೊತ್ತಿಲ್ಲ ಅವರೇ. ನಾನು ಅವ್ರನ್ನ ಕರೆಯೋಕೆ ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಕರೆಯಕ್ ಆಗ್ಲೇ ಇಲ್ಲ. ನಾನು ಅವ್ರನ್ನ ಮೇಡಮ್ ಅಂದ್ರೆ ನನಗೆ ಖುಷಿ, ಅವ್ರಿಗೆ ಮೇಡಮ್ ಅನ್ನಿಸ್ಕೊಳ್ಳೋದ್ರಲ್ಲೇ ಖುಷಿ. ಆದ್ರೂ ಸುಮ್ಮನೆ ಹಾಗೆ ರೇಗಿಸ್ತಾ ಇರ್ತಾರೆ ಅಷ್ಟೇ. ಹಾಗೇನಿಲ್ಲ, ನೀನ್ ನನ್ನ ಹೆಸರು ಹಿಡಿದು ಕರೆದ್ರೇನೆ ನನಗಿಷ್ಟ. ನೀನು ಅಷ್ಟೇ ಕೋಸೆ. ಗಂಡನ್ನ ಹೋಗೋ ಬಾರೋ ಅಂತ ಕರೀತಾರೇನ? ಅದು ಅವರೇ ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಅದೇನೋ ಗೊತ್ತಿಲ್ಲ. ನಾನು ಸುಬ್ಬು ಅಂತ ಕರೆದ್ರೇನೆ ಅದೇನೋ ಸಮಾಧಾನ. ಅವನು ಅಷ್ಟೇ, ನಾನೇನಾದ್ರೂ ಫ್ರೀ ಬನ್ರಿ ಕುತ್ಕೊಳ್ರಿ ಅಂತ ಹೇಳಿದ್ರೆ ಅವನನ್ನ ತಿರ್ಗೂ ನೋಡಲ್ಲ. ಹೌದವರ, ಅವರು ಸುಬ್ಬು ಅಂತ ಕರೆದ್ರೇನೆ ನನಗೆ ಖುಷಿ. ಇಲ್ಲಾಂದ್ರೆ ಬೇರೆ ಯಾರನ್ನಾದ್ರೂ ಕರಿತಾ ಇದಾರೆ ಅಂತ ಅನ್ಸ್ಬಿಡುತ್ತೆ ನನಗೆ. ಅವ್ರು ನನಗೆ ಸುಬ್ಬು ಅಂದ್ರೆ ಚಂದ, ನಾನು ಅವ್ರನ್ನ ಮೇಡಮ್ ಅಂದ್ರೆ ಚಂದ ಅವರೇ. ನೀವಿಬ್ರು ಒಬ್ರನ್ನೊಬ್ರು ಹೇಗಾದ್ರೂ ಕರ್ಕೊಳ್ಳಿ, ಆದ್ರೆ ನೀವು ಯಾವಾಗ್ಲೂ ಹೀಗೆ ಮುದ್ದಾಗಿ ಮಾತಾಡ್ಕೊಂಡಿದ್ರೆ ನಮಗೆ ನೋಡೋಕ್ ಚಂದ. ನಾನು ವೀರುನ ಮದುವೆ ಆದಾಗ ನಾವಿಬ್ರು ಹೀಗೆ ಮಾತಾಡ್ತಿದ್ವಿ. ವೀರುನ ವೀರು ವೀರು ಅಂತಾನೆ ಕರಿತಿದ್ದೆ. ಈಗ ನನ್ನ ಮಗಳ ಅಳಿಯನು ನಮ್ಮ ಹಾಗೆ ಇರೋದನ್ನ ನೋಡ್ತಿದ್ದೀನಿ. ಆದ್ರೆ ನಮ್ಮ ಜೀವನದಲ್ಲಾಗಿರೋ ಅನಾಹುತ ಯಾವುದೇ ಕಾರಣಕ್ಕೂ ಈ ಮಕ್ಕಳ ಜೀವನದಲ್ಲಿ ಆಗ್ಬಾರ್ದು. ಆ ಅನಾಹುತದ ನೆರಳು ಕೂಡ ಇವ್ರಿಗೆ ತಾಗಬಾರ್ದು. ಯಾಕೋ ತುಂಬಾ ನಿದ್ದೆ ಬರ್ತಿದ್ಯಲ್ಲ. ಬಂತಾ ಬಂತಾ ಶ್ರಾವಣಿಮ್ಮ, ಗಸಗಸೆ ಪಾಯಸನ ಇಷ್ಟ ಅಂತ 1 ಗ್ಲಾಸ್ ಸಾಲದು ಅಂತ 2 ಗ್ಲಾಸ್ ಕುಡ್ದಿದ್ದೀರಾ. ನಿದ್ದೆ ಬರ್ದೇ ಇರತ್ತಾ? ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲಿ ಮಲ್ಕೊಳ್ಳಿ. ಅಯ್ಯಯ್ಯೋ, ಹಾಗೇನಾದ್ರೂ ಇವರೇ ಮೊದಲು ಹೋಗ್ಬಿಟ್ರೆ ಪ್ಲಾನೇ ಉಲ್ಟಾ ಆಗ್ಬಿಡುತ್ತಲ್ಲಪ್ಪ. ಮೊದಲು ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು.